ವಿಶಾಖಪಟ್ಟಣದಲ್ಲಿ ನಡೆಯಲಿರುವ 4ನೇ ಟಿ20 ಪಂದ್ಯಕ್ಕಿಂತ ಮುಂಚೆ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಮಾರ್ಕ್ ಚಪ್ಪನ್ ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. 4ನೇ ಟಿ20 ಪಂದ್ಯಕ್ಕೆ ಅವರಿಬ್ಬರನ್ನ ಕರೆತರುವುದರ ಮೂಲಕ 4ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ ಸೋಲಿಸುವ ಬಗ್ಗೆ ಮಾರ್ಕ್ ಚಪ್ಪನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ 4ನೇ ಟಿ20 ಪಂದ್ಯಕ್ಕಿಂತ ಮುಂಚೆ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಮಾರ್ಕ್ ಚಪ್ಪನ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಂ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಟೀಂ ಇಂಡಿಯಾದಲ್ಲಿ ಯಾವ ಆಟಗಾರ ನಿಮಗೆ ತುಂಬಾ ಇಷ್ಟ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ವಿಶಾಖಪಟ್ಟಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ 4ನೇ ಟಿ20 ಪಂದ್ಯ ನಡೆದಿದ್ದು, ಈ 4ನೇ ಟಿ20 ಪಂದ್ಯಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂತಹ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಆಲ್ರೌಂಡರ್ ಆಗಿರುವಂತಹ ಮಾರ್ಕ್ ಚಪ್ಪನ್, ಟಿ20 ಸರಣಿಯಲ್ಲಿ ನಮ್ಮ ತಂಡ ನಿರೀಕ್ಷೆಗೆ ತಕ್ಕಾಗಿ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರಲು ವಿಫಲವಾಗಿ ಈಗಾಗಲೇ ನಾವು ಟಿ20 ಸರಣಿಯನ್ನು ಸೋತಿದ್ದೇವೆ. ಕನಿಷ್ಠ ಪಕ್ಷ ಬಾಕಿ ಉಳಿದಿರುವಂತಹ 2 ಟಿ20 ಪಂದ್ಯದಲ್ಲಾದರೂ ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಮುಂಬರುವ ಟಿ20 ವರ್ಲ್ಡ್ ಕಪ್ಗೆ ನಮ್ಮ ತಂಡ ತಯಾರಾಗಬೇಕಾಗಿದೆ. ಟಿ20 ಸರಣಿಯಲ್ಲಿ ನಮ್ಮ ತಂಡಕ್ಕೆ ಅಭಿಷೇಕ್ ಶರ್ಮಾ ತುಂಬಾನೇ ಕಾಟ ಕೊಟ್ಟರು ಅಂತ ನನಗೆ ಅನಿಸುತ್ತದೆ. ಅಭಿಷೇಕ್ ಶರ್ಮಾ ನಿಜಕ್ಕೂ ಕೂಡ ನಮ್ಮ ವಿರುದ್ಧ ಒಂದು ಅದ್ಭುತವಾದಂತಹ ಪ್ರದರ್ಶನ ತೋರುವುದರ ಮೂಲಕ ಗಮನವನ್ನ ಸೆಳೆದಿದ್ದಾರೆ. ಅಭಿಷೇಕ್ ಶರ್ಮಾರನ್ನ ಕಟ್ಟೆ ಹಾಕಲು ನಮ್ಮ ಬೌಲರ್ಸ್ ಗಳು ಸಂಪೂರ್ಣವಾಗಿ ಟಿ20 ಸೀರೀಸ್ ನಲ್ಲಿ ವಿಫಲರಾದರು. ಹೀಗಾಗಿ ನಾವು ಭಾರತ ಎದುರು ನಡೆದಂತಹ ಟಿ20 ಸರಣಿಯನ್ನ ಸೋತೆವು ಅಂತ ನನಗೆ ಅನಿಸುತ್ತಿದೆ. ಇನ್ನು 4ನೇ ಟಿ20 ಪಂದ್ಯದಲ್ಲಿ ನಮ್ಮ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. 4ನೇ ಟಿ20 ಪಂದ್ಯಕ್ಕಾಗಿ ಜಿಮ್ಮಿ ನೀಶಮ್ ಮತ್ತು ಲೋಕಿ ಫರ್ಗಸನ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವರಿಬ್ಬರ ಎಂಟ್ರಿಯಿಂದ ನಮ್ಮ ತಂಡದ ಬೌಲಿಂಗ್ ಬಲ ಇನ್ನಷ್ಟು ಹೆಚ್ಚಿಗೆ ಆಗಿದೆ. ಖಂಡಿತವಾಗಿ ಇವರಿಬ್ಬರು ಬಂದ ಮೇಲೆ ನಮ್ಮ ಬೌಲಿಂಗ್ ಯೂನಿಟ್ ಒಂದು ಒಳ್ಳೆಯ ಪ್ರದರ್ಶನವನ್ನು ತೋರುವುದರ ಮೂಲಕ 4ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ ಕಟ್ಟಿ ಹಾಕುವುದರ ಮೂಲಕ ನಾವು 4ನೇ ಟಿ20 ಪಂದ್ಯವನ್ನ ಗೆಲ್ಲುತ್ತೇವೆ ಎಂಬ ಭರವಸೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಮಾರ್ಕ್ ಚಪ್ಪನ್ ಹೇಳಿದ್ದಾರೆ. ಇನ್ನು ಲೋಕಿ ಫರ್ಗಸನ್ ಮತ್ತು ಜಿಮ್ಮಿ ನೀಶಮ್ ಬಂದ ಮೇಲೆ ನ್ಯೂಜಿಲೆಂಡ್ ತಂಡ ಬಲಿಷ್ಠವಾಗಿ 4ನೇ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾದ ಎದುರು ಗೆಲುವನ್ನು ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.